ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಬೇಡ ಅಂತ ಹಿರಿಯರು ಹೇಳಿದ್ದಾರೆ. ಸುರೇಶ್ ಕುಮಾರ್, ಸದಾನಂದ ಗೌಡ ಸೇರಿ ಹಲವರು ಈ ಮಾತನ್ನ ಹೇಳಿದ್ದಾರೆ. ಹಿರಿಯರ ಅಭಿಪ್ರಾಯದಂತೆ ತೀರ್ಮಾನ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಮ್ಮ ವಿರುದ್ಧ ಹೈಕಮಾಂಡ್ ಗರಂ ಆಗಿರೋದು ಅಂತ ಅಲ್ಲ, ನಾವೇ ಅಪಾಯಿಂಟ್ಮೆಂಟ್ ಕೇಳಿದ್ದು, ಕೊಟ್ಟಿದ್ದಾರೆ, ಭೇಟಿ ಮಾಡ್ತೀವಿ. ಕುದುರೆ ವ್ಯಾಪಾರ ಮಾಡಿದವರು ಪ್ರಮಾಣ ಮಾಡ್ಲಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು, ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಇಂಥದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ನಾವು ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾನು ಕೂಡ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿ ಏನಾಗಿದೆ ಅದು ಕೊಡ್ತೀರಿ. ಕಳ್ಳ ಮತದಾನ ಏನಾಗಿದೆ ಅದನ್ನು ಕೊಟ್ಟೇ ಕೊಡ್ತೀರಿ. ಮಾಡಿದವ್ರು ಅವ್ರು ತಾನೆ, ಕಳ್ಳರು ದುಡ್ಡು ಕೊಟ್ಟವ್ರು ಅವ್ರು ತಾನೆ, ಕುದುರೆ ವ್ಯಾಪಾರ ಮಾಡಿದವ್ರು ತಾನೆ. ಆ ಕುದುರೆ ವ್ಯಾಪಾರ ಮಾಡಿದವರು ಬಂದು ಹೇಳಲಿ, ಬಂದು ಪ್ರಮಾಣ ಮಾಡಲಿ, ನಾವು ಕುದುರೆ ವ್ಯಾಪಾರ ಮಾಡಲಿಲ್ಲ ಅಂತ. ಅಲ್ಲ, ಹೌದು. ಈ ನೋಡಿ, ಅಧಿಕಾರ ಇದೆ, ನೀವು ಮಾಡಿದ್ದೀರಾ. ಹಿಂದೆ ನಮ್ಮದು ಅಧಿಕಾರ ಇದ್ದಾಗ ನಾವು ನಿಮ್ಮ ಕಾಂಗ್ರೆಸ್ ಅವ್ರನ್ನ 16-17 ಜನನ ನಾವು ಕಾಂಗ್ರೆಸ್ಸನ್ನು ಬಿಡಿಸಿದ್ದೀರಿ. ಏನು ಹೊಸದೇನಲ್ಲ, ಇದೇನು ಹೊಸ ವಿದ್ಯೆ ಏನಲ್ಲ. ಇದು ಯಾವ ಸರ್ಕಾರ ಬಂದರೂ ಮಾಡ್ತಾರೆ. ಇವತ್ತು ತೋರಿಸಿದ್ದೀರಾ. ನಮ್ಮನ್ನು ಆಪರೇಷನ್ ಕಮಲ ಅಂತಿರಲ್ಲ, ನಿಮ್ಮ ದಿನ ಏನಿದು ಮಾಡಿರೋದು? ನೀವು ಮಾಡಿರೋ ಈ ಎಲ್ಕ ಕೆಲಸಕ್ಕೆ ಏನಂತ ಕರಿಬೇಕು? ಆಪರೇಷನ್ ಹಸ್ತ ಅಂತ ಕರಿಬೇಕಾ? ಕುದುರೆ ವ್ಯಾಪಾರ ಮಾಡಿದ್ದೀರಾ, ಇದರ ಪ್ರತಿಫಲವನ್ನು ಅನುಭವಿಸೇ ಹೋಗ್ತೀರಾ, ಎಲ್ಲೂ ಹೋಗಲ್ಲ. ಇದೆಲ್ಲ ತಿರುಗೇಟ್ ನಿಮ್ಗೆ ಬಂದೇ ಬರ್ತೈತೆ. ನಿಮ್ಮ ಕಾಂಗ್ರೆಸ್ ಅವರು BJPಗೆ ಬರೋ ಕಾಲ ದೂರ ಇರಲ್ಲ, ಅದು ಜ್ಞಾಪಕ ಇಟ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.